ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರಿಂಗ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಎರಡನೇ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸ್ಟ್ರೈಸನ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ನಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಎರಡು ಮ್ಯಾಟ್ರಿಕ್ಸ್ ಗಳನ್ನ ಕೊಡ್ತಾರೆ, ಆಮೇಲೆ ಸ್ಟ್ರೈಸನ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅನ್ನ ಅಪ್ಲೈ ಮಾಡಿ ಆನ್ಸರ್ ಅನ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾರೆ. ನೋಡಿ, ಅದನ್ನೇ ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಫಸ್ಟ್ ನಾವು ಫಾರ್ಮುಲಾಗಳನ್ನ ಬರೀಬೇಕು. ಯಾವ ರೀತಿ ಅಂತಂದ್ರೆ, ಇದು ಮೊದಲನೇ ಮ್ಯಾಟ್ರಿಕ್ಸ್, ಇದು ಎರಡನೇ ಮ್ಯಾಟ್ರಿಕ್ಸ್, ಅವ್ರು ಕೊಟ್ಟಿರುವಂತ ಮ್ಯಾಟ್ರಿಕ್ಸ್ ಅಂತ ಅನ್ಕೊಳ್ಳಿ. A11 ಅಂತ ಅಂದ್ರೆ ಏನು? ದಿಸ್ ಈಸ್ ಕಾಲಮ್ 1 ಕಾಲಮ್ 2 ಅಲ್ವಾ? ದಿಸ್ ಈಸ್ ರೋ 1 ರೋ 2. ಸೊ ಎಲಿಮೆಂಟ್ ಇನ್ ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ರೋ ಸೆಕೆಂಡ್ ಕಾಲಮ್, ಸೆಕೆಂಡ್ ರೋ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, ಆ ರೀತಿ. ಸೊ ಇದು ಎ ಮ್ಯಾಟ್ರಿಕ್ಸ್, ಇದು ಬಿ ಮ್ಯಾಟ್ರಿಕ್ಸ್. ಆಲ್ಮೋಸ್ಟ್ ನಿಮಗೆ 2x2 ಮ್ಯಾಟ್ರಿಕ್ಸ್ ಕೊಡೋದು. ಸೊ ಅದಕ್ಕೆ ಮಾತ್ರ ನೀವು ಪ್ರಿಪೇರ್ ಆಗ್ರಿ, ಸಾಕು. ಸೊ ಇವುಗಳನ್ನ ಎರಡನ್ನೂ ಕೂಡ ನಾವು ಮಲ್ಟಿಪ್ಲಿಕೇಶನ್ ಅಲ್ಲೂ ಮಾಡ್ತಾ ಇರೋದು. ಸೊ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, ಒಂದು ಹೊಸ ಮ್ಯಾಟ್ರಿಕ್ಸ್ ಜನರೇಟ್ ಆಗುತ್ತೆ, ದಟ್ ಈಸ್ ಸಿ. ಸೊ ಸಿ ಅಲ್ಲಿ ಏನಾಗ್ತವೆ, C11, C12, C21, C22. ಸೊ ಈ ವ್ಯಾಲ್ಯೂಗಳನ್ನ ಕಂಡುಹಿಡಿಬೇಕು. ನೋಡಿ, C11, C12, C21, C22. ಸೊ ಈ ವ್ಯಾಲ್ಯೂಗಳನ್ನ ಕಂಡುಹಿಡಿಬೇಕು ಅಂತಂದ್ರೆ ಫಸ್ಟ್ ನಾವೇನ್ ಮಾಡಬೇಕು, P Q R S T U V. ಸೊ ಇಷ್ಟಕ್ಕೆ ನಾವು ವ್ಯಾಲ್ಯೂಗಳನ್ನ ಫೈಂಡ್ ಔಟ್ ಮಾಡಬೇಕು. ಇವುಗಳನ್ನ ಯೂಸ್ ಮಾಡಿಕೊಂಡು ನಾವು C11, C12, C21, C22 ವ್ಯಾಲ್ಯೂನ ಕಂಡುಹಿಡಿತೀವಿ. ಫಾರ್ಮುಲಾ ಬರೆಯೋದು ನಿಮಗೆ ಗೊತ್ತಾದ್ರೆ ಆರಾಮಾಗಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬಹುದು. ಫಾರ್ಮುಲಾಗಳು ಗೊತ್ತಿದ್ರೆ ಜಸ್ಟ್ ಅಡಿಷನ್, ಮಲ್ಟಿಪ್ಲಿಕೇಶನ್, ಸಬ್ಸ್ಟ್ರಾಕ್ಷನ್, ಈ ಮೂರು ಗೊತ್ತಿದ್ರೆ ಸಾಕು, ನೀವು ಆರಾಮಾಗಿ ಸಾಲ್ವ್ ಮಾಡ್ತೀರಾ ಪ್ರಾಬ್ಲಮ್ ಅನ್ನು. ಸೊ ಫಾರ್ಮುಲಾನ ಬರೆಯೋದು ಕೂಡ ಆದಷ್ಟು ಈಸಿಯಾಗಿ ಹೇಳ್ಕೊಡ್ತಾ ಹೋಗ್ತೀನಿ. ನೋಡಿ, ಫಸ್ಟ್ ಪಿ ಗೆ ಫಾರ್ಮುಲಾ ಯಾವ ರೀತಿ ಬರೀತೀರಾ, ಎರಡು ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರಲ್ವಾ, ಎ ಮ್ಯಾಟ್ರಿಕ್ಸ್ ಮತ್ತೆ ಬಿ ಮ್ಯಾಟ್ರಿಕ್ಸ್, ಅವೆರಡರ ಡಯಾಗನಲ್ ಎಲಿಮೆಂಟ್ಸ್ ಅನ್ನ ನೋಡ್ಬೇಕು. ಸೊ ಡಯಾಗನಲ್ ಎಲಿಮೆಂಟ್ಸ್ ಯಾವುದು, A11, A22, B11, B22 ಅಷ್ಟೇ. ಸೊ A11 ಪ್ಲಸ್ A22 ಇಂಟು B11 ಪ್ಲಸ್ B22. ಸೊ ಇವಾಗ ನಾವು ಪಿ ಗೆ ಫಾರ್ಮುಲಾನ ಬರೆದಿದ್ದೀವಿ. ನೆಕ್ಸ್ಟ್ QRST, ಈ ನಾಲ್ಕಕ್ಕೆ ಸೇರಿ ಫಾರ್ಮುಲಾನ ಬರೆಯೋದು ಯಾವ ರೀತಿ ಅಂತ ಟ್ರಿಕ್ ಅನ್ನ ನೋಡ್ತಾ ಹೋಗೋಣ. ಸೊ ನೋಡಿ, 2x2 ಮ್ಯಾಟ್ರಿಕ್ಸ್ ಅಂತಂದ್ರೆ ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ರೋ ಸೆಕೆಂಡ್ ಕಾಲಮ್, ಸೆಕೆಂಡ್ ರೋ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್. ಸೊ ಈ ನಾಲ್ಕು ಎಲಿಮೆಂಟ್ಗಳು ಇರ್ತಾವಲ್ಲ, ಫಸ್ಟ್ ನಾವೇನ್ ಮಾಡಬೇಕು ಅಂತಂದ್ರೆ QRST ಬರಿಬೇಕಾದ್ರೆ B A A B. ಸೊ ಇದು ಶಾರ್ಟ್ ಕಟ್. ಏನು, BAAB. ಫಸ್ಟ್ ಬಿದು ಮೊದಲನೇ ಡಯಾಗ್ನಲ್ ಎಲಿಮೆಂಟ್ ಯಾವುದು, B11. ಎದು ಮೊದಲನೇ ಡಯಾಗ್ನಲ್ ಎಲಿಮೆಂಟ್ ಯಾವುದು, 11. ಮತ್ತೆ ಎ ಬಂದಿದೆ. ಸೊ ಎರಡನೇ ಡಯಾಗ್ನಲ್ ಎಲಿಮೆಂಟ್ ಯಾವುದು, 22. ಸೊ ಬಿದು ಎರಡನೇ ಡಯಾಗ್ನಲ್ ಎಲಿಮೆಂಟ್ ಯಾವುದು, 22. ಸೊ ಅವುಗಳನ್ನ ಬರಿತಾ ಹೋಗಿ. ಯಾವ ರೀತಿ, B11 A11 A22 B22. ಸೊ ಈ ರೀತಿ ನಾಲ್ಕಕ್ಕೂ ಸೇರಿ ಬರೆಯೋದಕ್ಕೆ ಈ ಒಂದು ಫಾರ್ಮನ್ನ ಯೂಸ್ ಮಾಡ್ತೀವಿ, BAAB. ಇಷ್ಟಕ್ಕೆ ಕಂಪ್ಲೀಟ್ ಆಯ್ತಾ, ಇಲ್ಲ. ಸೊ ಇನ್ನು ಮುಂದೆ ಬರೀಬೇಕು. ಸೊ ಇನ್ನು ಮುಂದೆ ಬರೆಯೋದಕ್ಕೆ ಒಂದು ಟ್ರಿಕ್ ಅನ್ನ ಯೂಸ್ ಮಾಡಬೇಕು. ಆ ಟ್ರಿಕ್ ಯಾವುದು ಅಂತಂದ್ರೆ, ನೋಡಿ, ನಾನು ಯಾವ ರೀತಿ ಆರೋನ ತೋರಿಸ್ತೀನಿ ಅದೇ ರೀತಿ ಯೂಸ್ ಮಾಡಬೇಕು. ಸೊ ಇಲ್ಲಿಂದ ಈ ಸೈಡು ಸೆಕೆಂಡ್ ಕಾಲಮ್ ಅನ್ನ ಯೂಸ್ ಮಾಡಿ, 21 22. ಇಲ್ಲಿ ಬಿ ಎಲ್ ಇದೆ. ಸೊ ಬಿ ಎಲ್ ಇದೆ ಅಂತಂದ್ರೆ ಅದರ ಉಲ್ಟಾ ಬರೀರಿ, ಎ ಫಾರ್ಮೆಟ್ ಅಲ್ಲಿ ಬರೀಬೇಕು. ಸೊ A21 ನೆಕ್ಸ್ಟ್ A22. ಸೊ ಇವುಗಳ ಮಧ್ಯೆ ಏನ್ ಬರುತ್ತೆ, ಪ್ಲಸ್ ಬರುತ್ತೆ. ಎಗಳ ಮಧ್ಯೆ ಪ್ಲಸ್, ಬಿಗಳ ಮಧ್ಯೆ ಮೈನಸ್ ಬರುತ್ತೆ. ಸೊ ನೆಕ್ಸ್ಟ್ ಇದು ಮೊದಲನೇದು ಅಂತ ಬರೆದ್ರೆ ಕ್ಯೂಗೆ, ಸರಿನಾ? ನೆಕ್ಸ್ಟ್ ಆರ್ಗೆ ಈ ರೀತಿ. ಸೊ ಸೆಕೆಂಡ್ ಕಾಲಮ್ ಅನ್ನ ಯೂಸ್ ಮಾಡ್ತೀವಿ, 1 2 2 2. ಸೊ ಇಲ್ಲಿ ಎ ಫಾರ್ಮೆಟ್ ಅಲ್ಲಿ ಇದೆ ಅಂತ ಅಂದ್ರೆ ಅದರ ಉಲ್ಟಾ ಬಿ ಫಾರ್ಮೆಟ್ ಅಲ್ಲಿ ಬರೀಬೇಕು, B12 B12 B22. ಎಗಳ ಮಧ್ಯ ಪ್ಲಸ್, ಬಿಗಳ ಮಧ್ಯ ಮೈನಸ್. ನೆಕ್ಸ್ಟ್ ಎರಡನೇದಕ್ಕಾಯ್ತು. ಮೂರನೇದಕ್ಕೆ 21 11 ಅನ್ನ ಯೂಸ್ ಮಾಡಬೇಕು. ಎ ಇದೆ, ಸೊ ಬಿ ಫಾರ್ಮೆಟ್ ಅಲ್ಲಿ ಬರೀಬೇಕು. ಸೊ B21 ಮೈನಸ್ B11. ಬಿ ಇದ್ರೆ ಮಧ್ಯದಲ್ಲಿ ಮೈನಸ್. ನೆಕ್ಸ್ಟ್ ಲಾಸ್ಟ್ ಒನ್. ಸೊ ಈ ರೀತಿ ಇದು ಮೂರನೇದಕ್ಕೆ, ಇದು ನಾಲ್ಕನೇದು. 11 12 ನ ಯೂಸ್ ಮಾಡೋಣ. ಎ ಫಾರ್ಮೆಟ್ ಅಲ್ಲಿ ಇದೆ, ಸೊ ಒಳಗಡೆ ಬಿ ಅಲ್ಲಿ ಬರೀಬೇಕು, A11 A12. ಸೊ ಎ ಇರೋದ್ರಿಂದ ಮಧ್ಯಕ್ಕೆ ಪ್ಲಸ್. ಟೆಕ್ನಿಕ್ ಅನ್ನ ನೀವು ಕಲ್ತ್ಕೊಂತ ಹೋಗ್ಬೇಕು. ಯಾಕಂತಂದ್ರೆ ಇದನ್ನ ಇನ್ನೂ ಸಿಂಪ್ಲಿಫೈಡ್ ವೇ ಅಲ್ಲಿ ಹೇಳ್ಕೊಡಕ್ ಆಗಲ್ಲ. ಯಾಕಂತಂದ್ರೆ ಈ ಪ್ರಾಬ್ಲಮ್ ಇರೋದೇ ಹಿಂಗೆ. ಫಾರ್ಮುಲಾಗಳನ್ನ ನೀವು ಬರೆಯೋದನ್ನ ಕಲ್ತ್ರೆ ಒಂದ್ 2-3 ಸಲ ಪ್ರಾಕ್ಟೀಸ್ ಮಾಡಿ 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 ಅವಾಗ ನಿಮ್ಗೆ ಮುಂದೆ ಸಾಲ್ವ್ ಮಾಡೋದು ತುಂಬಾ ಈಸಿ. ಮುಂದೆ ಸಾಲ್ವ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಈಸಿ ಇದೆ ಅಂತ. ಫಾರ್ಮುಲಾಗಳನ್ನ ಬರ್ಕೊಳ್ಳೋದಕ್ಕೆ ಈ ಪಿ ಇಂದ ವಿ ವರ್ಗು ಕೂಡ ಫಾರ್ಮುಲಾ ಬರೆಯೋದು ಒಂಚೂರು ಹಿಂಗೆ ಟೆಕ್ನಿಕ್, ಒಂಚೂರು ಫಸ್ಟ್ನೇ ಸಲಿನೇ ಅರ್ಥ ಆಗಲ್ಲ ಅಷ್ಟೇ, ಆಮೇಲೆ ಅರ್ಥ ಆಗ್ತಾ ಹೋಗುತ್ತೆ 1-2 ಸಲ ಟ್ರೈ ಮಾಡಿದಾಗ. ನೆಕ್ಸ್ಟ್ ಯು ಮತ್ತೆ ವಿಗೆ ಯಾವ ರೀತಿ ಬರೀಬೇಕು, ಯು ಮತ್ತೆ ವಿಗೆ ಬರೀಬೇಕಾದ್ರೆ ಕಂಬೈನ್ ಮಾಡ್ತೀನಿ. ಇವೆರಡನ್ನ ಯೂಸ್ ಮಾಡಿಕೊಂಡು ವಿಗೆ ಫಾರ್ಮುಲಾ ಬರಿತೀನಿ, ಇವೆರಡನ್ನ ಯೂಸ್ ಮಾಡಿಕೊಂಡು ಯುಗೆ ಫಾರ್ಮುಲಾ ಬರಿತೀನಿ.
ಸರಿನಾ? ನಾನು ಯು ಗೆ ಫಾರ್ಮುಲಾ ಬರೀಲಿ ಅಥವಾ ವಿ ಗೆ ಫಾರ್ಮುಲಾ ಬರೀಲಿ, ಎ ಮತ್ತೆ ಬಿ ಫಾರ್ಮೇಟ್ ಎರಡರಲ್ಲೂ ಕೂಡ ಇರಬೇಕಲ್ವಾ. ಸೊ ಆಪೋಸಿಟ್ ಎ ಎ ಬಿ ಬಿ. ಸೊ ಈ ರೀತಿ ಫಾರ್ಮೇಟ್ ಅಲ್ಲಿ ಬರಿತಾ ಹೋಗ್ಬೇಕು. ಸೊ ಫಸ್ಟ್ ಯು ಗೆ ಫಾರ್ಮುಲಾನ ಬರೆಯೋಣ. ಫಸ್ಟ್ ಬಿ ಫಾರ್ಮೇಟ್ ಬರೀಬೇಕು. ಸೇಮ್ ಆರೋ ಏನು ಯೂಸ್ ಮಾಡಿದ್ದೀನಿ ಅದೇ, B11 B12 B11 B12. ಸೊ ಇವುಗಳ ಮಧ್ಯೆ ಏನು ಮಾಡಿ ಪ್ಲಸ್ ಅನ್ನು ಹಾಕ್ರಿ. ನೆಕ್ಸ್ಟ್ ಎ ಏನಿದೆ ಇದಕ್ಕೆ ಯುಗೆ 2111. ಸೊ A21 ಮೈನಸ್ A11 ಈ ರೀತಿ. ಯು ಮತ್ತೆ ವಿ ಗೆ ಬರಿಬೇಕಾದ್ರೆ ಬಿ ಮಧ್ಯ ಪ್ಲಸ್ ಎ ಮಧ್ಯ ಮೈನಸ್. ಸೊ ನೆಕ್ಸ್ಟ್ ವಿ ಗೆ ಬರೆಯೋಣ. ಸೊ ವಿ ಗೆ ಯಾವ ರೀತಿ ಇವೆರಡನ್ನ ಯೂಸ್ ಮಾಡಬೇಕು. ಫಸ್ಟ್ ಬಿ ಅನ್ನ ಬರೀಬೇಕು. B21 B22 B21 B22 ಬಿಗಳ ಮಧ್ಯ ಪ್ಲಸ್. ನೆಕ್ಸ್ಟ್ ಎಗೆ A12 A22 A12 A22. ಸೊ ಎಗಳ ಮಧ್ಯ ಮೈನಸ್. ಸೊ ಇವಾಗ ಪಿ ಕ್ಯೂ ಆರ್ ಎಸ್ ಟಿ ಯು ವಿ. ಸೊ ಇಷ್ಟಕ್ಕೆ ನಾವು ಫಾರ್ಮುಲಾಗಳನ್ನ ಬರೆದಿದ್ದೀವಿ. ಇವುಗಳನ್ನ ಯೂಸ್ ಮಾಡಿಕೊಂಡು C11 C12 C21 ಮತ್ತೆ C22 ಗೆ ಈಸಿಯಾಗಿ ಫಾರ್ಮುಲಾ ಬರೀಬೇಕು. ಏನ್ ಗೊತ್ತಾ, ಪಿ ಎಸ್ ಟಿ ವಿ ಪ್ಲಸ್ ಮೈನಸ್ ಪ್ಲಸ್. ನೋಡಿ C11 ಗೆ ಏನು ವ್ಯಾಲ್ಯೂ, ಪಿ ಎಸ್ ಟಿ ವಿ ಪ್ಲಸ್ ಮೈನಸ್ ಪ್ಲಸ್. ಇಲ್ಲಿ ಪಿ ಕ್ಯೂ ಆರ್ ಎಸ್ ಟಿ ವ್ಯಾಲ್ಯೂ ಎಲ್ಲ ಕಂಡುಹಿಡ್ಕೊಂಡಿರ್ತೀವಲ್ಲ ಅವುಗಳನ್ನ ಯೂಸ್ ಮಾಡ್ತೀವಿ ಅಷ್ಟೇ. ಪಿ ಎಸ್ ಟಿ ವಿ ಪ್ಲಸ್ ಮೈನಸ್ ಪ್ಲಸ್. ನೆಕ್ಸ್ಟ್ C22 ಗೆ ಬರೆಯೋಣ. ಪಿ ಅದೇ ರೀತಿ ಉಳ್ಕೊಳ್ಳುತ್ತೆ, ಸೈನ್ಗಳು ಕೂಡ ಆಲ್ಟರ್ನೇಟಿವ್ ಆಗಿ ಪ್ಲಸ್ ಮೈನಸ್ ಪ್ಲಸ್ ಇರ್ತವೆ. ಇಲ್ಲೇನು ಬರೀಬೇಕು ಅಂತಂದ್ರೆ ಆರ್ ಕ್ಯೂ ಯು. C11 ಗೆ ಪಿ ಎಸ್ ಟಿ ವಿ ಪ್ಲಸ್ ಮೈನಸ್ ಪ್ಲಸ್, C22 ಗೆ ಪಿ ಆರ್ ಕ್ಯೂ ಯು ಪ್ಲಸ್ ಮೈನಸ್ ಪ್ಲಸ್. ನೆಕ್ಸ್ಟ್ C12 ಬರೀಬೇಕು. ಸೊ C12 ಗೆ ಆರ್ ಪ್ಲಸ್ ಟಿ. ನೆಕ್ಸ್ಟ್ C21 ಗೆ ಕ್ಯೂ ಪ್ಲಸ್ ಎಸ್. ಸೊ ಈ ಫಾರ್ಮುಲಾಗಳನ್ನ ಯೂಸ್ ಮಾಡಿಕೊಂಡು ನಾವು ಸಾಲ್ವ್ ಮಾಡಬೇಕು. ಫಸ್ಟ್ ಏನ್ ಮಾಡಬೇಕು, ಇಲ್ಲಿ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಈ ವ್ಯಾಲ್ಯೂಗಳನ್ನ ಕಂಡುಹಿಡ್ಕೊಂಡು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಇವೆರಡು ಮ್ಯಾಟ್ರಿಕ್ಸ್ ಅನ್ನ ಮಲ್ಟಿಪ್ಲೈ ಮಾಡಿರುವಂತಹ ಫೈನಲ್ ಮ್ಯಾಟ್ರಿಕ್ಸ್ ಆನ್ಸರ್ ಸಿಗ್ತಾ ಹೋಗುತ್ತೆ. ಸೊ ಅದನ್ನ ಈ ಎರಡು ಮ್ಯಾಟ್ರಿಕ್ಸ್ ಗೆ ಅಪ್ಲೈ ಮಾಡೋಣ, ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಫಸ್ಟ್ ಏನ್ ಮಾಡಬೇಕು ಅಂತಂದ್ರೆ ಕೊಟ್ಟಿರುವಂತಹ ಎರಡು ಮ್ಯಾಟ್ರಿಕ್ಸ್ ಗಳಲ್ಲಿ A11 A12 A21 A22 ವ್ಯಾಲ್ಯೂ ಮತ್ತೆ B11 B12 B21 B22 ವ್ಯಾಲ್ಯೂಗಳನ್ನ ಕಂಡುಹಿಡ್ಕೋಬೇಕು. ಸೊ A11 ವ್ಯಾಲ್ಯೂ ಏನು ನೋಡಿ, 11 12 11 12 21 22 11 12 21 22. ಸೊ 2 3 4 5 3 4 2 1. ಸೊ ಇವಾಗ ಎ ಮತ್ತೆ ಬಿ ವ್ಯಾಲ್ಯೂಗಳು ಗೊತ್ತಿದೆ, ಒಂದೊಂದಾಗೆ ಫೈಂಡ್ ಔಟ್ ಮಾಡ್ತಾ ಹೋಗಿ. ಮೊದಲನೇದು ಯಾವುದು, ಪಿ. ಸೊ ಪಿ ವಿಲ್ ಬಿ ಈಕ್ವಲ್ ಟು A11 ಪ್ಲಸ್ A22 ಇಂಟು B11 ಪ್ಲಸ್ B22. ವ್ಯಾಲ್ಯೂಗಳು ಗೊತ್ತಿದೆ. A11 ವ್ಯಾಲ್ಯೂ ಏನು 2 ಪ್ಲಸ್ A22 ವ್ಯಾಲ್ಯೂ ಏನಿದೆ 5 ಇಂಟು B11 ವ್ಯಾಲ್ಯೂ ಇಸ್ 3 ಪ್ಲಸ್ B22 ವ್ಯಾಲ್ಯೂ ಇಸ್ 1. ಸೊ 5 ಪ್ಲಸ್ 2 ವಿಲ್ ಬಿ 7 ಇಂಟು 3 ಪ್ಲಸ್ 1 ವಿಲ್ ಬಿ 4. 7 4 28. ನೆಕ್ಸ್ಟ್ ಪಿ ಆಯಿತು. ಕ್ಯೂ ಗೆ ಫಾರ್ಮುಲಾನ ಬರೀತಾ ಹೋಗೋಣ. ಕ್ಯೂ ವಿಲ್ ಬಿ ಈಕ್ವಲ್ ಟು B11 ಇಂಟು A21 ಪ್ಲಸ್ A22. ಸೊ ವ್ಯಾಲ್ಯೂಗಳನ್ನು ನೋಡ್ತಾ ಹೋಗಿ ಏನಿದೆ. ಸೊ B11 ವ್ಯಾಲ್ಯೂ ಏನಿದೆ 3 ಇಂಟು A21 ವ್ಯಾಲ್ಯೂ. ಸೊ A21 ವ್ಯಾಲ್ಯೂ ಇಸ್ 4 ಪ್ಲಸ್ A22 ವ್ಯಾಲ್ಯೂ ಇಸ್ 5. ಸೊ 3 ಇಂಟು 4 ಪ್ಲಸ್ 5 ಅಂತಂದ್ರೆ 9. 9 3 is 27. ಸೊ ಪಿ ಆಯಿತು, ಕ್ಯೂ ಆಯಿತು. ನೆಕ್ಸ್ಟ್ ಆರ್ ಹೋಗೋಣ. ಸೊ ಆರ್ ವಿಲ್ ಬಿ ಈಕ್ವಲ್ ಟು A11 ಇಂಟು B12 ಮೈನಸ್ B22. ಸೊ ಸಬ್ಸ್ಟಿಟ್ಯೂಟ್ ಮಾಡ್ರಿ. A11 ವ್ಯಾಲ್ಯೂ ಏನಿದೆ 2 ಇಂಟು B12 ವ್ಯಾಲ್ಯೂ ಇಸ್ 4 ಮೈನಸ್ B22 ವ್ಯಾಲ್ಯೂ ಇಸ್ 1. ಸೊ 2 ಇಂಟು 4 ಮೈನಸ್ 1 ಅಂತಂದ್ರೆ 3. 3 2 6. ನೆಕ್ಸ್ಟ್ ಆರ್ ಆಯಿತು. ಎಸ್ ಗೆ ಹೋಗೋಣ. ಸೊ ಎಸ್ ವಿಲ್ ಬಿ ಈಕ್ವಲ್ ಟು A22 ಇಂಟು B21 ಮೈನಸ್ B11. ಸೊ A22 ವ್ಯಾಲ್ಯೂ ಏನಿದೆ A22 ವ್ಯಾಲ್ಯೂ ಇಸ್ 5 ಇಂಟು B21 ವ್ಯಾಲ್ಯೂ ಇಸ್ 2 ಮೈನಸ್ B11 ವ್ಯಾಲ್ಯೂ ಇಸ್ 3. ಸೊ 5 ಇಂಟು 2 ಮೈನಸ್ 3 ಅಂತಂದ್ರೆ ಮೈನಸ್ 1. 5 ಇಂಟು ಮೈನಸ್ 1 ಅಂತಂದ್ರೆ ಮೈನಸ್ 5. ನೆಕ್ಸ್ಟ್ ಟಿ ಹೋಗೋಣ. ಟಿ ವಿಲ್ ಬಿ ಈಕ್ವಲ್ ಟು B22 ಇಂಟು A11 ಪ್ಲಸ್ A12. ಸೊ ವ್ಯಾಲ್ಯೂ ಏನಾಗುತ್ತೆ, B22 ವ್ಯಾಲ್ಯೂ ಇಸ್ 1. A11 ವ್ಯಾಲ್ಯೂ ಇಸ್ 2 ಪ್ಲಸ್ A12 ವ್ಯಾಲ್ಯೂ ಇಸ್ 3. 3 ಪ್ಲಸ್ 2 ಇಸ್ 5. 5 1 5. ನೆಕ್ಸ್ಟ್ ಯು. ಸೊ ಯು ವ್ಯಾಲ್ಯೂ ಫಾರ್ಮುಲಾ ಇಲ್ಲೇ ಇದೆ. ಸೊ ಯು ವಿಲ್ ಬಿ ಈಕ್ವಲ್ ಟು B11 ಪ್ಲಸ್ B12
ಇಂಟು A21 ಮೈನಸ್ A11. ಸೊ ವ್ಯಾಲ್ಯೂಗಳನ್ನು ಸಬ್ಸ್ಟಿಟ್ಯೂಟ್ ಮಾಡ್ರಿ. B11 ವ್ಯಾಲ್ಯೂ ಏನಿದೆ 3 ಪ್ಲಸ್ B12 ವ್ಯಾಲ್ಯೂ ಇಸ್ 4 ಇಂಟು A21 ವ್ಯಾಲ್ಯೂ ಇಸ್ 4 ಮೈನಸ್ A11 ವ್ಯಾಲ್ಯೂ ಇಸ್ 2. ಸೊ 4 ಪ್ಲಸ್ 3 ಅಂತಂದ್ರೆ 7 ಇಂಟು 4 ಮೈನಸ್ 2 ಅಂತಂದ್ರೆ 2. 7 2s are 14. ನೆಕ್ಸ್ಟ್ ಲಾಸ್ಟ್ ಒನ್ V. ಸೊ V ವಿಲ್ ಬಿ ಈಕ್ವಲ್ ಟು B21 ಪ್ಲಸ್ B22 ಇಂಟು A12 ಮೈನಸ್ A22. ಸೊ ವ್ಯಾಲ್ಯೂ ಏನಾಗುತ್ತೆ B21 ವ್ಯಾಲ್ಯೂ. ಸೊ B21 ವ್ಯಾಲ್ಯೂ ಇಸ್ 2 ಪ್ಲಸ್ B22 ವ್ಯಾಲ್ಯೂ ಇಸ್ 1 ಇಂಟು A12 ವ್ಯಾಲ್ಯೂ. ಸೊ A12 ವ್ಯಾಲ್ಯೂ ಇಸ್ 3 ಮೈನಸ್ A22 ವ್ಯಾಲ್ಯೂ ಇಸ್ 5. ಸೊ 2 ಪ್ಲಸ್ 1 ವಿಲ್ ಬಿ 3 ಇಂಟು 3 ಮೈನಸ್ 5 ಅಂತಂದ್ರೆ ಮೈನಸ್ 2. ಸೊ 3 ಇಂಟು ಮೈನಸ್ 2 ಅಂತಂದ್ರೆ ಮೈನಸ್ 6. ಸೊ ಇವಾಗ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಇವುಗಳ ವ್ಯಾಲ್ಯೂ ಗೊತ್ತಾಗಿದೆ. ಇವುಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ C11 C12 C21 C22 ವ್ಯಾಲ್ಯೂ ಸಿಗುತ್ತೆ. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬನ್ನಿ. C11 ವಿಲ್ ಬಿ ಈಕ್ವಲ್ ಟು ಪಿ ಎಸ್ ಟಿ ವಿ ಪ್ಲಸ್ ಮೈನಸ್ ಪ್ಲಸ್. ಸೊ ಪಿ ವ್ಯಾಲ್ಯೂ ಏನು ಸಿಕ್ಕಿದೆ ನಮಗೆ 28 ಪ್ಲಸ್ ಎಸ್ ವ್ಯಾಲ್ಯೂ ಏನು ಸಿಕ್ಕಿದೆ ನಮಗೆ ಮೈನಸ್ 5 ಮೈನಸ್ ಟಿ ವ್ಯಾಲ್ಯೂ ಏನು ಸಿಕ್ಕಿದೆ ನಮಗೆ 5 ಪ್ಲಸ್ ವಿ ವ್ಯಾಲ್ಯೂ ಏನು ಸಿಕ್ಕಿದೆ ನಮಗೆ ಮೈನಸ್ 6. ಸೊ ಅಷ್ಟನ್ನು ಸಬ್ಸ್ಟಿಟ್ಯೂಟ್ ಮಾಡ್ರಿ. 28 ಪ್ಲಸ್ ಇಂಟು ಮೈನಸ್ ಮೈನಸ್ 5 ಮೈನಸ್ 5 ಪ್ಲಸ್ ಇಂಟು ಮೈನಸ್ ಮೈನಸ್ 6. ಸೊ ಆನ್ಸರ್ ಏನಾಗುತ್ತೆ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ರಿ. 28 minus 5 minus 5 minus 6. So value will be 12. So C11 value ಸಿಕ್ತು ನನಗೆ 12. ನೆಕ್ಸ್ಟ್ C12 ವ್ಯಾಲ್ಯೂನ ಕಂಡುಹಿಡಿಯೋಣ. ಸೊ C12 ವ್ಯಾಲ್ಯೂ ಅಂತಂದ್ರೆ R ಪ್ಲಸ್ ಟಿ. ಸೊ R ಪ್ಲಸ್ ಟಿ. R ವ್ಯಾಲ್ಯೂ ಏನಿದೆ R ವ್ಯಾಲ್ಯೂ ಇಸ್ 6 ಪ್ಲಸ್ ಟಿ ವ್ಯಾಲ್ಯೂ ಏನಿದೆ ಟಿ ವ್ಯಾಲ್ಯೂ ಇಸ್ 5. ಸೊ 6 ಪ್ಲಸ್ 5 ಅಂತಂದ್ರೆ ಎಷ್ಟಾಯಿತು 11. ನೆಕ್ಸ್ಟ್ C21 ವಿಲ್ ಬಿ ಈಕ್ವಲ್ ಟು Q plus S. So Q value ಏನಿದೆ ನಮಗೆ Q value is 27 plus S value ಏನಿದೆ ನಮಗೆ ಮೈನಸ್ 5. ಸೊ ವ್ಯಾಲ್ಯೂ ಏನಾಗುತ್ತೆ 27 ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಮೈನಸ್ 27 ಮೈನಸ್ 5 ಅಂತ ಅಂದ್ರೆ 22 ಉಳ್ಕೊಂತು. ಸೊ ಲಾಸ್ಟ್ ಒನ್ C22 ವ್ಯಾಲ್ಯೂನ ಕಂಡುಹಿಡಿಯೋಣ. C22 ವಿಲ್ ಬಿ ಈಕ್ವಲ್ ಟು ಪಿ ಆರ್ ಕ್ಯೂ ಯು ಪ್ಲಸ್ ಮೈನಸ್ ಪ್ಲಸ್. ಸೊ ಪಿ ವ್ಯಾಲ್ಯೂ ಏನಿದೆ 28 ಪ್ಲಸ್ ಆರ್ ವ್ಯಾಲ್ಯೂ ಏನಿದೆ ನಮಗೆ 6 ಮೈನಸ್ ಕ್ಯೂ ವ್ಯಾಲ್ಯೂ ಏನಿದೆ 27 ಪ್ಲಸ್ ಯು ವ್ಯಾಲ್ಯೂ ಏನಿದೆ ನಮಗೆ 14. ಸೊ ವ್ಯಾಲ್ಯೂ ಏನಾಗುತ್ತೆ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ರಿ. 28 ಪ್ಲಸ್ 6 ಮೈನಸ್ 27 ಪ್ಲಸ್ 14. ಸೊ ವ್ಯಾಲ್ಯೂ ವಿಲ್ ಬಿ 21. ಸೊ ಇವಾಗ ನಮಗೆ C11 C12 C21 C22 ವ್ಯಾಲ್ಯೂ ಸಿಕ್ಕಿದೆ. ಸೊ ಅದನ್ನ ಫೈನಲ್ ಆಗಿ ಬರೆದ್ರೆ ನಮಗೆ ಫುಲ್ ಆನ್ಸರ್ ಸಿಕ್ತಂಗೆ. So C11 value is 12, C12 value is 11, C21 value is 22, C22 value is 21. So this is the final answer. So ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೀವು ಈ ಫಾರ್ಮುಲಾಗಳನ್ನ ಬರೆಯೋದನ್ನ ಕಲಿಬೇಕಾದಷ್ಟೇ ಟ್ರಿಕ್ ಅನ್ನ ಯೂಸ್ ಮಾಡಿಕೊಂಡು ಇನ್ನೂ ಒಂದು 2-3 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿರ್ತೀನಿ. ಆ ಎಲ್ಲ ವಿಡಿಯೋ ಲಿಂಕ್ಗಳು ಡಿಸ್ಕ್ರಿಪ್ಷನ್ ಇರುತ್ತೆ, ನೀವು ನೋಡ್ಬೋದು. ನೀವು ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು ಅಂತಂದ್ರೆ ನೀವು ಫಾರ್ಮುಲಾ ಬರೆಯೋದನ್ನ ಕಲಿಬೇಕು. ಸೊ ಫಾರ್ಮುಲಾ ಬರೆಯೋದನ್ನ ನೀವು 2-3 ಸಲ ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ. ಸೊ ಅಷ್ಟು ಬಂದ್ರೆ ನೀವೇ ನೋಡಿದ್ರಿ ಪ್ಲಸ್ ಮೈನಸ್ ಮಲ್ಟಿಪ್ಲಿಕೇಶನ್ ಇಷ್ಟರಲ್ಲೇ ಆಟ ಮುಂದಕ್ಕೆ. ಸೊ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.